ರಾಜ್ಯದ ಜಾತಿ ಸಮೀಕ್ಷಾ ವರದಿ ಸಚಿವರ ಕೈ ಸೇರಿದೆ. ಈ ನಡುವೆ ಒಕ್ಕಲಿಗ ಜನಾಂಗ ಇರ್ಬೋದು ಮತ್ತು ಲಿಂಗಾಯತರಿರ್ಬೋದು, ಇವರಲ್ಲಿ ಒಂದಷ್ಟು ಆಕ್ಷೇಪಗಳು, ಅಸಮಾಧಾನಗಳಿದ್ದಾವೆ. ಕಾರಣ ನಮ್ಮ ಜನಸಂಖ್ಯೆ ಏನಿದೆ ಅದನ್ನು ನಿಖರವಾಗಿ ತೋರಿಸಿಲ್ಲ, ಅಂಕಿಅಂಶಗಳನ್ನು ಕರೆಕ್ಟಾಗಿ ತೋರಿಸಿಲ್ಲ, ಮತ್ತು ಈ ಸೆನ್ಸಸ್ ಏನು ಮಾಡಿದ್ದಾರೆ ಇವರು ಜನಗಣತಿಯನ್ನು ಅದು ಕರೆಕ್ಟಾಗಿ ಮಾಡಿಲ್ಲ ಅನ್ನೋದು ಅವರ ಅಸಮಾಧಾನ. ಈ ಬಗ್ಗೆ ಮಾತಾಡಲಿಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ಮಾನ್ಯ ಶಂಕರ್ ಬಿದ್ರಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಇದೀಗ ಪ್ರವರ್ಗ 3B ತೋರಿಸಿರ್ತಕ್ಕಂತಹ ಜನಸಂಖ್ಯೆ ಏನಿದೆ ಅದಕ್ಕೆ ತಮ್ಮ ಸಮ್ಮತಿ ಇದೆಯಾ? ಕರೆಕ್ಟಾಗಿ ತೋರಿಸಿದ್ದಾರೆ ಅಂತೇಳಿ ತಾವು ಭಾವಿಸ್ತೀರಾ ಅಂತ? ಇಲ್ಲ. ಯಾಕೆ ಅಂದರೆ ಉದಾಹರಣೆಗೆ ಹೇಳ್ತೀನಿ ನಿಮಗೆ. ಲಿಂಗಾಯತ ಗಾಣಿಗ ಅಥವಾ ಲಿಂಗಾಯತ ಗಾಣಿಗರು ಅಂತಕ್ಕಂಥವ್ರ ಸಂಖ್ಯೆಯನ್ನು 73,483 ಅಂತ ತೋರಿಸಿದ್ದಾರೆ. ಇನ್ನೊಂದು ಹೆಡ್ಡಲ್ಲಿ ಸಜ್ಜನ ಗಾಣಿಗರಂತ 5,320 ಆಗಿದೆ. ಎರಡೂ ಕೂಡಿಸಿದ್ರೆ ಬರೀ 28,000 ಆಯಿತು. ಗ್ರೌಂಡ್ ರಿಯಾಲಿಟಿಗೂ ಇದಕ್ಕೂ ಏನೇನೂ ಸಂಬಂಧ ಇಲ್ಲ. ಯಾಕೆ ಅಂದರೆ ಬೀಳಿಗಿ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಇದೆ. ಅಲ್ಲಿ JT ಪಾಟೀಲ್ ಅನ್ನೋರು ಕಾಂಗ್ರೆಸ್ ಅವರು ಇವತ್ತು MLA ಆಗಿದ್ದಾರೆ. ಬೀಳಿಗಿ ವಿಧಾನಸಭಾ ಕ್ಷೇತ್ರ ಒಂದರಲ್ಲಿನೇ 30,000 ಜನ ಗಾಣಿಗ ಲಿಂಗಾಯತರ ಓಟ್ ಇದ್ದಾವೆ. ಪಾಪ್ಯುಲೇಷನ್ ಅಲ್ಲ. ಬಿಲೋ 18 ಇಯರ್ಸ್ ಇರೋ ಅಂಥವ್ರು ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೊಂದು ಎರಡನೇ ಉದಾಹರಣೆ, ಗೌಡ ಲಿಂಗಾಯತರು ಇಡೀ ರಾಜ್ಯದಲ್ಲಿ 22 ಜನ ಅಂತ ಹೇಳಿದ್ದಾರೆ. ಲಿಂಗಾಯತ ಉಪಜಾತಿಗಳಲ್ಲಿ ಇರ್ತಕ್ಕಂಥ ಗೌಡ ಲಿಂಗಾಯತರು ತುಮಕೂರು, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಮೈಸೂರು, ಹಾಸನ, ಕೋಲಾರ ಈ ಎಲ್ಲ ಜಿಲ್ಲೆಗಳಲ್ಲಿ ಗೌಡ ಲಿಂಗಾಯತರಿದ್ದಾರೆ. ಒಂದೇ ಫ್ಯಾಮಿಲಿಯಲ್ಲೇ ಎಷ್ಟೋ ಕಡೆ 22ಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ. ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆಯನ್ನು 22 ಅಂತ ತೋರಿಸಿದ್ದಾರೆ. ಇದು ಹೆಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಒಂದನೇದು. ಎರಡನೇದಾಗಿ ನಮ್ಮ ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ ನಮ್ಮ ಜನಸಂಖ್ಯೆಯನ್ನು 16ರಿಂದ 17% ತೋರಿಸಿದರು. ಚಿನ್ನಪ್ಪ ರೆಡ್ಡಿ ಆಯೋಗ ಆಗಿ ಇವತ್ತಿಗೆ ಆವಾಗ 21 ವರ್ಷ ಕಳೆದ ಮೇಲೆ ಈ ಕಾಂತರಾಜ್ ಆಯೋಗದವರು ಸಮೀಕ್ಷೆ ಮಾಡಿದ್ದಾರೆ. 21 ವರ್ಷದಲ್ಲಿ ನಮ್ಮ ಜನಸಂಖ್ಯೆ ಅರ್ಧಕ್ಕರ್ಧ ಕಟ್ಟಾಗಿಬಿಡ್ತಾ? ಏನಾದರೂ ಕ್ಷಾಮ ಬಂತಾ? ಏನಾದರೂ ಪ್ಲೇಗ್ ಬಂತಾ? ಅಥವಾ ನಮ್ಮವ್ರು ಏನಾದರೂ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಂಡ್ರಾ? ಹೇಗೆ? ಯಾಕೆ? ಅಥವಾ ನಮ್ಮ ಬರ್ತ್ ರೇಟ್ ಏನಾದರೂ 0 ಆಯಿತಾ? ಇದನ್ನು ನಂಬಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಇನ್ನು ಎರಡನೇದಾಗಿ ಏನಿದೆ ಅಂದರೆ, ಇವರು ನಮ್ಮಲ್ಲಿ ಬೇರೆ ಬೇರೆ ಕಾರಣಗಳಿಂದ 1956ರಲ್ಲಿ ನಮ್ಮ ಸಮಾಜದ ಜನಸಂಖ್ಯೆ ರಾಜ್ಯದ ಜನಸಂಖ್ಯೆ 35ರಷ್ಟಿತ್ತು. ಎಲ್ಲರಿಗೂ ಗೊತ್ತಿರ್ತಕ್ಕಂತೆ ನಮ್ಮ ಸಮಾಜದಲ್ಲಿ 75%ಗಿಂತ ಹೆಚ್ಚು ಜನ ಕಡು ಬಡವರಾಗಿದ್ದಾರೆ. ಹಾವನೂರು ಕಮಿಷನ್ನ ಜಾರಿಗೆ ಬಂದ ಮೇಲೆ ನಮ್ಮಲ್ಲಿ ಎಷ್ಟೋ ವರ್ಗಗಳವರು ಅವರು ಲಿಂಗಾಯತ ಅನ್ನೋದನ್ನು ಬಿಟ್ಟು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಅವಕಾಶ ಸಿಗಲಿ ಅಂತ ತಿಳ್ಕೊಂಡು ಅವರೆಲ್ಲರೂ ಹಿಂದೂ ಅಂತ ಬರೆದು ಆಮೇಲೆ ವೃತ್ತಿ ನಿಯಮಗಳನ್ನು ಬರೆದರು. ಅದೇ ರೀತಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗ ಅಂತ ಸೆಪರೇಟ್ ಪಟ್ಟಿ ಮಾಡಿ ಅವರಿಗೆ ಸಲ್ಲಬೇಕಾದಂಥ ಸೂಕ್ತ ಸೌಲಭ್ಯಗಳನ್ನು ಕೊಟ್ಟರು. ಆವಾಗ ಲಿಂಗಾಯತರಲ್ಲಿ ಭಾಗ ಆದಂಥ ಲಿಂಗಾಯತ ಚಮ್ಮಾರರು, ಲಿಂಗಾಯತ ಮಾದರು, ಲಿಂಗಾಯತ ಢೋರರು, ಲಿಂಗಾಯತ ಸಮಗಾರರು ಎಲ್ಲರೂ ಏನಾಯಿತು, ಪರಿಶಿಷ್ಟ ಜಾತಿಗೆ ಹೋದರು. ನಮಗೆ ಅದ್ರ ಬಗ್ಗೆ ಸಂತೋಷ ಇದೆ. ಅದರಿಂದಾಗಿ ನಮ್ಮ ಜನಸಂಖ್ಯೆ ಕಡಿಮೆ ಆಯಿತು. ಮುಂದೆ ಈ ಚಿನ್ನಪ್ಪ ರೆಡ್ಡಿ ಆಯೋಗ ಬಂದ ಮೇಲೇನೂ ಸಹಿತ ನಮಗೇನಾಯಿತು ಅಂತಂದರೆ, ಈ ಚಿನ್ನಪ್ಪ ರೆಡ್ಡಿ ಆಯೋಗ ಬಂದ ಮೇಲೂ ಸಹಿತ ಭಾಳಷ್ಟು ಜನ, ಯಾಕಂದರೆ ನಮ್ಮ ಲಿಂಗಾಯತ ಧರ್ಮದ ಇತಿಹಾಸ ತಿಳ್ಕೊಬೇಕಂದ್ರೆ 12ನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರ ಅವರ ಪ್ರಭಾವಕ್ಕೊಳಗಾಗಿ ಸನಾತನ ಧರ್ಮದಲ್ಲಿರ್ತಕ್ಕಂಥ 4 ವರ್ಣಗಳು ಮತ್ತು ಎಲ್ಲ ವೃತ್ತಿಗಳಿಗೆ ಸೇರಿದಂಥ ಜನ ಲಿಂಗಾಯತರಾಗಿ ಪರಿವರ್ತಿತರಾದರು. ಅದೇ ರೀತಿ ಜೈನ್ ಸಮಾಜಕ್ಕೆ ಸೇರಿದಂಥ ಒಂದು ವರ್ಗ ಸಹಿತ ಲಿಂಗಾಯತರಾಗಿ ಪರಿವರ್ತಿತರಾದರು. ಆದ್ದರಿಂದ ನಮ್ಮಲ್ಲಿ ಸನಾತನ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ವೃತ್ತಿಯ ಜನ, ಎಲ್ಲ ವರ್ಣಗಳ ಜನ ನಮ್ಮ ಲಿಂಗಾಯತರಲ್ಲಿ ಇದ್ದಾರೆ. ಹೀಗಾಗಿ ಈಗ ಹಿಂದೂ ಅಂತ ಬರೆದು ಆ ವೃತ್ತಿ ಹೆಸರು ಬರೆದ್ರೆ ರಿಸರ್ವೇಷನ್ ಸಿಗ್ತಾಯಿತ್ತು ಅನ್ನೋ ಕಾರಣಕ್ಕೆ ಹಲವಾರು ಜನ ನಮ್ಮವರು ಏನು ಮಾಡಿದರು ಅಂದರೆ, ಮುಂಬರುವ ದಿನಗಳಲ್ಲಿ ಅಂದರೆ 94ರ ನಂತರ ಹಿಂದೂ ಅಂತ ಬರೆದು ಅವರು ವೃತ್ತಿನ ಬರೆದರು. ಸೊ ಉದಾಹರಣೆಗೆ ಹೇಳಬೇಕಂದ್ರೆ ಹಿಂದೂ ಶಿಂಪಿ ಇರ್ಬೋದು, ಹಿಂದೂ ಜೇಡರ್ ಇರ್ಬೋದು,
ಹಿಂದೂ ಜೇಡರ್ ಇದ್ದವರು ಹಿಂದೂ ದೇವಾಂಗ ಅಂತ ಬರೆಸಿದ್ರು, ಹಿಂದೂ ಬಣಗಾರ ಅಂತಿತ್ತು, ಹಿಂದೂ ಮಡಿವಾಳ ಅಂತಿತ್ತು. ಅವ್ರು ಲಿಂಗಾಯತ ಮಡಿವಾಳ ಇದ್ದವರು ಹಿಂದೂ ಮಡಿವಾಳ ಅಂತ ಬರೆಸಿದ್ರು, ಲಿಂಗಾಯತ ಅಂಬಿಗರ್ ಇದ್ದವರು ಹಿಂದೂ ನಂಬಿಗರ್ ಅಂತ ಬರೆಸಿದ್ರು. ಹೀಗಾಗಿ ನಮ್ಮ ಜನಸಂಖ್ಯೆ ಕಡಿಮೆ ಆಗಿ ಈಗ ಸ್ವಲ್ಪ ಕಡಿಮೆ ಆಯಿತು. ಈಗ ಮಾಡಿರ್ತಕ್ಕಂಥ ಜನಸಂಖ್ಯೆಯನ್ನು ನೋಡಿದರೆ ಗ್ರೌಂಡ್ ರಿಯಾಲಿಟಿಗೂ ಇದಕ್ಕೂ ಒಂದಿಲ್ಲ. ಎರಡನೇದಾಗಿ ಟೇಬಲ್ನಲ್ಲಿ ಪಂಚಮಸಾಲಿ ಲಿಂಗಾಯತ್ ಅಂತ ಒಂದು ಹೆಡ್ ಮಾಡ್ಯಾರ, ಲಿಂಗಾಯತ್ ಪಂಚಮಸಾಲಿ ಅಂತ ಒಂದು ಹೆಡ್ ಮಾಡಿದ್ದಾರೆ. ಯಾವುದೇ ಒಂದು ಡಿಸ್ಕ್ರಿಷನ್ ಆಗಲಿ ವಿವೇಕವನ್ನಾಗಲಿ ಕ್ಲಾಸಿಫಿಕೇಷನ್ ಮಾಡೋ ಮುಂದೆ ತೋರಿಸಿಲ್ಲ ಮತ್ತು ಎಲ್ಲ ಹೌಸ್ ಹೋಲ್ಡ್ಗಳನ್ನು ಕವರ್ ಮಾಡಿಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ವಿ ಅಂದರೆ ಸರಿಯಾದ ಬೇಸ್ ಮಾಡಿ ಸರಿಯಾದ ಟೇಬಲ್ಗಳನ್ನು ತಯಾರು ಮಾಡಿ ನೀವು ಸಿಸ್ಟಮೆಟಿಕ್ಕಾಗಿ ಮಾಡಿದರೆ ನಮ್ಮ ಜನಸಂಖ್ಯೆ ಒಂದು ಹೆಚ್ಚು ಕಡಿಮೆ ವಾಸ್ತವ ರೂಪಕ್ಕೆ ಬರ್ತದೆ. ಈಗ ನಮ್ಮ ಜನಸಂಖ್ಯೆ 66 ಲಕ್ಷ ಇದೆ ಅಂದರೆ ಲಿಂಗಾಯತರಲ್ಲ, ಯಾರೂ ಒಪ್ಪಲ್ಲ, ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಅದೆಲ್ಲ ಸಂಪುಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದೇ ವಿಚಾರಕ್ಕೆ ಬರ್ತೀನಿ ಸರ್. ಈಗ 224 ಜನ MLAಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತರಿದ್ದಾರೆ MLAಗಳು, ಮತ್ತು ಅತಿ ಹೆಚ್ಚು ಸಚಿವ ಸಂಪುಟದ ಸದಸ್ಯರು ಕೂಡ ಲಿಂಗಾಯತರಿದ್ದಾರೆ. ಈ ವಿಚಾರವನ್ನು ಈ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಆಕ್ಷೇಪಗಳನ್ನು ವ್ಯಕ್ತಪಡಿಸೋದಿರಲಿ, ಇಲ್ಲಿ ಮಹಾಸಭಾದಲ್ಲಿ ಬಂದು ಇದ್ರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಅವರು ವಿರೋಧವನ್ನು ಮಾಡಿದ್ರು, ಇದ್ರ ಬಗ್ಗೆ ಏನಾದರೂ ಮಾತುಕತೆಗಳಾಗಿದೆಯಾ, ಹೇಗೆ? ಇಲ್ಲ, ಎಲ್ಲ ಮಂತ್ರಿಗಳನ್ನು ಕರೆಸಿ ಮಾತಾಡಲಿಕ್ಕೆ ಆಗಿಲ್ಲ. ನಮ್ಮ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಂಪುಟ ಸಚಿವರಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ಬಂದು ನಮಗೆ ಮಹಾಸಭೆ ಸಂಪುಟದ ಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ಅಬ್ಸ್ಟ್ರಾಕ್ಟನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಸ್ಟಡಿ ಮಾಡಿ ಒಂದು ರಿಪೋರ್ಟನ್ನು ಅವ್ರಿಗೆ ಕೊಡ್ತೀವಿ. ಅದನ್ನು ಅವರು ನಮ್ಮ ಉಳಿದ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಅವರೆಲ್ಲರೂ ಕೂಡಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಯಾವಾಗ ಮುಖ್ಯಮಂತ್ರಿಗಳು ಅದಕ್ಕೆ ಅವಕಾಶ ಕೊಡ್ತಾರೋ ಆವಾಗ ಅದನ್ನು ಮಂಡನೆ ಮಾಡ್ತಾರೆ ಮತ್ತು ಮುಖ್ಯಮಂತ್ರಿಗಳಿಗೂ ಸಹಿತ ಅದರ ಬಗ್ಗೆ ಮನವಿ ಮಾಡ್ತಾರೆ, ವಿಷಯ ತಿಳಿಸ್ತಾರೆ. ಅದು ಆಮೇಲೆ ಏನು ತೀರ್ಮಾನ ಆಗುತ್ತೆ ನಾವು ನೋಡಬೇಕಾಗುತ್ತೆ. ವೀರಶೈವ ಮಹಾಸಭಾದ ಒಂದು ಅಂದಾಜು, ಈಗ ತಮ್ಮ ಬಳಿ ಒಂದು ಅಂದಾಜು ಇರ್ಬೋದು ಸರ್, ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಇಷ್ಟಿದೆ ಅಂತೇಳಿ ತಾವು ಭಾವಿಸೋದಾದರೆ ಎಷ್ಟು ಜನಸಂಖ್ಯೆ ಇದೆ ಅಂತೇಳಿ? ಒರಿಜಿನಲ್ ನಮ್ಮ ಜನಸಂಖ್ಯೆ, ನಮ್ಮ ಆಚಾರ ವಿಚಾರ ಧರ್ಮ ಸಂಸ್ಕೃತಿಯನ್ನು ಫಾಲೋ ಮಾಡೋರು ನೋಡಿದರೆ 3 ಕೋಟಿ ಆಗಬೇಕು. ಆದರೆ ಈಗ ರೆಕಾರ್ಡ್ ಪ್ರಕಾರ ಸಹಿತ ನಾವು ಲೆಕ್ಕ ಹಾಕಿದ್ರು ಸಹಿತ ಕನಿಷ್ಠ 2 ಕೋಟಿ ಆಗಬೇಕು. ಯಾಕಂದರೆ ಈಗ ನಮ್ಮಲ್ಲಿಂದ ಈಗ ಚಮ್ಮಾರರು, ಸಮಗಾರರು, ಮಾದರು ಮತ್ತು ಡೋರು, ಈ ಹಲವಾರು ಕಮ್ಯುನಿಟಿಗಳು ಅವ್ರಿಗೆ ಒಳ್ಳೆಯದಾಗಿದ್ದರಿಂದ ನಮಗೆ ಸಂತೋಷ ಇದೆ, ಅವ್ರು ಹೋಗಲಿ. ಆದರೆ ಅವ್ರ ಸಂಸ್ಕಾರ ವಿಚಾರ ಅಂತಕ್ಕಂಥದ್ದು ಇನ್ನೂ ಲಿಂಗಾಯತ ಸಂಸ್ಕಾರನೂ ಇದೆ, ಲಿಂಗಾಯತ ಆಚಾರ ವಿಚಾರಗಳೇ ಇದೆ ಅವರಲ್ಲಿ. ಆದರೆ ಈ ಸಂಖ್ಯೆಯಲ್ಲಿ ಅವ್ರು ಬರೋದಿಲ್ಲ. ಈಗಾದರೂ ಸಹಿತ ನಮಗೆ ಸುಮಾರು 2 ಕೋಟಿ ಜನಸಂಖ್ಯೆ ಆದರೂ ನಮ್ಮದಿದೆ ಅಂತ ನಮ್ಮ ನಂಬಿಕೆ. ಸರ್, ಈಗ 17ನೇ ತಾರೀಕು ಸಚಿವ ಸಂಪುಟದ ಸಭೆಯಲ್ಲಿ ಈ ಒಂದು ಜಾತಿ ಗಣತಿ ಏನಿದೆ ಅದನ್ನು ಸ್ವೀಕಾರ ಮಾಡ್ಕೊಬಿಟ್ರು ಅಂತೇಳಿ ಇಟ್ಕೊಳ್ಳೋಣ. ಆಗ ಮಹಾಸಭಾದ ಹೋರಾಟ ಯಾವ ರೀತಿ ಇರುತ್ತೆ ಅಂತೇಳಿ ನೋಡಿ. ನನಗೆ ತಿಳಿದಟ್ಟು ಮಟ್ಟಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸಂಪುಟದ ಸಚಿವರಾಗಲಿ ಪ್ರಬುದ್ಧರಿದ್ದಾರೆ. ಇದು ಬರೀ ಸಾಮಾಜಿಕ ಆರ್ಥಿಕ ಎಫೆಕ್ಟ್ ಇಲ್ಲ, ಇದರಲ್ಲಿ ರಾಜಕೀಯ ಎಫೆಕ್ಟು ಭಾಳ ದೊಡ್ಡದಿದೆ. ಅದರಿಂದ ಪರಿಶಿಷ್ಟ ಜಾತಿ ಜನಾಂಗಗಳಿಗೆ ಸೇರಿರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಯಿಂದ ಲೋಕಸಭಾವರೆಗಿನ ಸೀಟ್ಗಳ ಮೇಲೆ ಮತ್ತು ಭಾಳ ಎಫೆಕ್ಟ್ ಆಗುತ್ತೆ. ಅವರೆಲ್ಲರೂ ಪ್ರಬುದ್ಧರಿದ್ದಾರೆ. ಅವರ ಬುದ್ಧಿವಂತಿಕೆಯನ್ನು, ಅವ್ರ ನಾಡಿನ ಬಗ್ಗೆ, ಅವ್ರ ಬಗ್ಗೆ ಇರ್ತಕ್ಕಂಥ ತಿಳುವಳಿಕೆಯನ್ನು ನಾವು ಯಾರೂ ಸರಿಗಟ್ಟಲಿಕ್ಕೆ ಆಗಲ್ಲ. ಅವರು ನನಗನ್ಸಿದ ಮಟ್ಟಿಗೆ ಅವರು ಎಲ್ಲ ಇಂಪ್ಲಿಕೇಶನ್ಗಳನ್ನು ಸ್ಟಡಿ ಮಾಡಿದ ಮೇಲೆ ಅವರು ನನಗನ್ಸಿದ ಮಟ್ಟಿಗೆ ಈ ವರದಿಯನ್ನು ಒಪ್ಪುವ ಅಥವಾ ಜಾರಿ ಮಾಡುವ ಒಂದು ನಿರ್ಧಾರಕ್ಕೆ ಬರಲಿಕ್ಕಿಲ್ಲ ಅಂತ ನಂದಿದು. ಯಾಕಂದರೆ ಮುಂದೆ ಪೊಲಿಟಿಕಲ್ ಇಂಪ್ಲಿಕೇಶನ್ಗಳು ಭಾಳ ಇದ್ದಾವೆ. ಇದಲ್ಲದೆ ಇನ್ನೊಂದು ಏನಿದೆ ಅಂದರೆ, ಒಂದು ವೇಳೆ ನೀವು ಹೇಳುವ ಹಾಗೆ ಅವರು ಯಾವುದೇ ವಿಷಯಕ್ಕೆ ಕೇರ್ ಮಾಡದೆ ಅವರು ಏನಾದರೂ ಒಪ್ಕೊಂಡು ಬಿಟ್ಟರೆ ನಮ್ಮ ಮಹಾಸಭೆ ಮೀಟಿಂಗ್ ಕರಿತೀವಿ, ನಮ್ಮ ಸಮಾಜದ ಜನಪ್ರತಿನಿಧಿಗಳನ್ನ ಕರೆಸ್ತೀವಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ, ಎಲ್ಲ ಸದಸ್ಯರು ನಮ್ಮ ಸಮಾಜದ ಹಿರಿಯರು ಬರ್ತಾರೆ. ಅವರೆಲ್ಲರೂ ಕೂಡಿ ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಾವು ನಡ್ಕೋತೀವಿ. ಇಂಡಿವಿಜುವಲ್ ಆಗಿ ನಮ್ಮದು ಯಾವುದೇ ಅಭಿಪ್ರಾಯ ಇಲ್ಲ ಇಲ್ಲಿವರೆಗೆ, ಮತ್ತು ಅದು ಮುಂದೆ ಬದಲಾಗುವವರೆಗೆ. ನಮ್ಮ ಅಭಿಪ್ರಾಯ ಏನಪ್ಪ ಅಂದರೆ 28ನೇ ಅಕ್ಟೋಬರ್
2024ರಲ್ಲಿ ಬೆಂಗಳೂರು ನಗರದ ಬ್ಲೂ ರ್ಯಾಡಿಸನ್ ಹೋಟೆಲ್ನಲ್ಲಿ ನಮ್ಮ ಸಮಾಜದ ಜನಪ್ರತಿನಿಧಿಗಳು ಮತ್ತು ಹಿರಿಯರು ಕುಳಿತು ಏನು ತೀರ್ಮಾನ ತಗೊಂಡಿದ್ದಾರೆ ಅದು ಏನಪ್ಪ ಅಂದರೆ ನಾವು ಈ ವರದಿಯನ್ನು ಒಪ್ಪುವುದಿಲ್ಲ. ಈಗ ಸರ್ಕಾರದ ಮುಂದೆ 66 ಲಕ್ಷ ವೀರಶೈವ ಲಿಂಗಾಯತರ ಜನಸಂಖ್ಯೆಯನ್ನು ತೋರಿಸಿದ್ದಾರೆ. ಮಹಾಸಭಾದ ವತಿಯಿಂದ ಏನಾದರೂ ಈ ಕಾನ್ಸ್ಟಿಟ್ಯೂಯೆನ್ಸಿ ವೈಸು ಏನಾದರೂ ಜನಗಣತಿಯನ್ನು ಜಾತಿ ಜನಗಣತಿಯನ್ನು ಮಾಡ್ತೀರಾ? ಹೇಗೆ ಸಾಧ್ಯವಾಗುತ್ತಾ ಅದು? ಇಲ್ಲ ನಮ್ಮದು ವಾಸ್ತವಾಂಶದ ಪ್ರಕಾರ ಇಷ್ಟಿದೆ, ನೀವು ಇಷ್ಟು ತೋರಿಸಿದ್ದೀರಾ ಅಂತೇಳಿ ಮನವರಿಕೆಯನ್ನು ಮಾಡಿಕೊಡೋ ಕೆಲಸವನ್ನು ಏನಾದ್ರು ಮಾಡ್ತೀರಾ? ವಾಸ್ತವಾಂಶದ ಫಿಗರ್ ಏನಿದೆ ಅದನ್ನು ಹೊರಗೆ ತೆಗೆಯುವ ಪ್ರಯತ್ನ ಆಗುತ್ತಾ ಅಂತ ನಾವು ಈ ಬಗ್ಗೆ ಮುಂದಿನ ವರ್ಷ ಜನವರಿಯಿಂದ ಈ ಪ್ರಯತ್ನಗಳನ್ನು ಶುರು ಮಾಡ್ತಾಯಿದ್ದೀವಿ. ಈ ವ್ಯವಸ್ಥೆಯನ್ನು ಮಾಡ್ತೀವಿ. ನಮ್ಮ ಮಹಾಸಭೆಯ ತಾಲೂಕು ಘಟಕಗಳ ಮುಖಾಂತರ ನಾವು ನಮ್ಮ ಎಲ್ಲ ಸಮಾಜದ ಬಾಂಧವರು, ಗಂಡು ಮಕ್ಕಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಹುಡುಗರು ಇರ್ಬೋದು, ಅದನ್ನು ಏನು ಮಾಡ್ತೀವಪ್ಪ ಅಂದರೆ ಹೆಸರು, ತಂದೆ ಹೆಸರು, ವಿಳಾಸ ಮತ್ತು ಅವ್ರಿಗಿರ್ತಕ್ಕಂಥ ಆಸ್ತಿ, ಅವರ ವಿದ್ಯಾರ್ಹತೆ, ಅವರ ಆಧಾರ್ ಕಾರ್ಡ್ ನಂಬರು, ಅವ್ರ ವೋಟರ್ ಐ ಡಿ ನಂಬರು ಎಲ್ಲ ವಿವರಗಳನ್ನು ಒಳಗೊಂಡಂತೆ ನಾವು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ನಮ್ಮ ಸಮಾಜದ ಕರ್ನಾಟಕ ರಾಜ್ಯದ ಎಲ್ಲ 236 ತಾಲೂಕುಗಳಲ್ಲಿ ಮಾಡಿ ನಾವು ಅದನ್ನು ಸ್ವೀಕರಿಸ್ತೀವಿ. ಅದನ್ನು ರೆಡಿ ಮಾಡ್ತೀವಿ, ತಾಲೂಕು ವೈಸ್ ರೆಡಿ ಮಾಡ್ತೀವಿ. ಮುಂದೆ ಡಿಸ್ಟ್ರಿಕ್ಟ್ ವೈಸು ಮತ್ತು ಸ್ಟೇಟ್ ವೈಸು ಅಬ್ಸ್ಟ್ರಾಕ್ಟ್ ಹಾಕ್ತೀವಿ. ಇದನ್ನು ಬರೀ ನಮ್ಮ ಮುಖ್ಯವಾಗಿ ನಮ್ಮ ಉಪಯೋಗಕ್ಕೆ ಮಾಡ್ತೀವಿ. ಯಾಕಂದರೆ ನಮ್ಮ ಪ್ರಕಾರ ನಮ್ಮ ಸಮಾಜದ ಅಭಿವೃದ್ಧಿಯ ಜವಾಬ್ದಾರಿ ಬರೀ ಸರ್ಕಾರದ್ದಲ್ಲ, ನಮ್ಮ ಮಹಾಸಭೆಯದು ಇದೆ. ಅದಕ್ಕಾಗಿ ಸೂಕ್ತ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ನಾವು ಈ ಮಾಹಿತಿಯನ್ನು ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ನಮ್ಮ ಸಮಾಜದ್ದು ನಾವು ಮಾಡ್ತೀವಿ. ಮುಂದೆ ಸರ್ಕಾರಕ್ಕೂ ಅದರಲ್ಲೊಂದು ಪ್ರತಿ ಕೊಡ್ತೀವಿ. ಆವಾಗ ಗೊತ್ತಾಗುತ್ತೆ ನಾವು ಹೇಳೋದು ಸತ್ಯನೋ ಈ ವರದಿ ಹೇಳೋದು ಸತ್ಯನೋ ಅಂತ ಗೊತ್ತಾಗುತ್ತೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಈಗ ರಾಜ್ಯದಲ್ಲಿರ್ತಕ್ಕಂಥ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ರಾಜಕೀಯ ಮುಖಂಡರಿರ್ಬೋದು, ಅವರು ಹೆಚ್ಚು ಕಡಿಮೆ ರಾಜ್ಯದಲ್ಲಿ ಎಲ್ಲ ಕಡೆ ತಿರುಗಾಡಿರ್ತಾರೆ. ಅವರಿಗೆ ಗ್ರೌಂಡ್ ರಿಯಾಲಿಟಿ ಅನ್ನೋದು ಏನು ಚೆನ್ನಾಗಿ ಗೊತ್ತಿದೆ. ಅವ್ರು ಬಾಯಿ ಬಿಟ್ಟು ಹೇಳ್ತಿದ್ರು, ಅವ್ರ ಹೃದಯಾಂತರಣದಲ್ಲಿ ಅವ್ರಿಗೆ ಗೊತ್ತಿದೆ ಲಿಂಗಾಯತರ ಸಂಖ್ಯೆ ಭಾಳ ಕಡಿಮೆ ಇದೆ, ಇದರಲ್ಲಿ ತಪ್ಪಾಗಿ ಬಂದಿದೆ, ನಾವು ಲಿಂಗಾಯತರ ಸಂಖ್ಯೆ ಕನಿಷ್ಠ 2 ಕೋಟಿ ಇದೆ ಅನ್ನೋದು ಅವ್ರ ಹೃದಯಾಂತರಣದಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಆದರೆ ರಾಜಕೀಯವಾಗಿ ಅವರು ಓಪನ್ ಆಗಿ ಹೇಳೋಕ್ಕಾಗಲ್ಲ. ಅದು ನಾವು ಅರ್ಥ ಮಾಡ್ಕೋತೀವಿ. ಬಟ್ ನಾವು ನಮ್ಮ ಫಿಗರ್ಗಳನ್ನು ವಿತ್ ಫ್ಯಾಕ್ಟ್ಸ್, ಡಾಕ್ಯುಮೆಂಟ್ಸು, ವಿತ್ ಆಧಾರ್ ಕಾರ್ಡ್, ವಿತ್ ವೋಟರ್ ಐ ಡಿ ತಯಾರು ಮಾಡಿಕೊಡ್ತೀವಿ. ಆವಾಗಾದರೂ ಅವರು ಒಪ್ಪಲೇಬೇಕಾಗುತ್ತೆ. ಈಗ ವೀರಶೈವರು ಮತ್ತು ಲಿಂಗಾಯತರನ್ನು ಪ್ರತ್ಯೇಕವಾಗಿ ತೋರಿಸಿರೋದ್ರಿಂದ ಅಲ್ಪಸಂಖ್ಯಾತರ ಆಗಿದ್ದಂತಹ ಮುಸ್ಲಿಮರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತೋರಿಸಿದ್ದಾರೆ ಅಂತೇಳಿ. ಇಲ್ಲ, ಈಗ ಅಲ್ಪಸಂಖ್ಯಾತರು, ಈಗ ವೀರಶೈವರು ಮತ್ತು ಲಿಂಗಾಯತರು ಪ್ರತ್ಯೇಕವಾಗಿ ಸೇರಿಸಿದ್ರು ಅವನ್ನೆಲ್ಲ ಒಂದೇ ಟೋಟಲ್ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಸಂಖ್ಯೆ ಕಡಿಮೆ ಆಗಲಿಕ್ಕೆ ದೊಡ್ಡ ಕಾರಣ ಏನಂತಂದರೆ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ನಮ್ಮವರು ಭಾಳಷ್ಟು ಮಂದಿ ಗುರುತಿಸ್ಕೊಂಡಿದ್ದಾರೆ. ಯಾಕಂದರೆ ಎಲ್ಲ ರಿಸರ್ವೇಷನ್ನು ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಪಟ್ಟಿ ಏನಿದೆಯಲ್ಲ, ನಾಗನಗೌಡ ಕಮಿಷನ್ನಿಂದನೂ ಇಲ್ಲಿವರೆಗೂ ಸಹಿತ ವೃತ್ತಿ ಆಧಾರಿತ ಇದೆ, ಜಾತಿ ಅಥವಾ ಧರ್ಮ ಆಧಾರಿತ ಇರಲಿಲ್ಲ. ವೃತ್ತಿ ಆಧಾರಿತವಾದಂಥದ್ದಿದೆ. ಅಂದರೆ ನೇಕಾರ ಇರ್ಬೋದು, ಬಡಗರ್ ಇರ್ಬೋದು, ಮಡಿವಾಳರಿರ್ಬೋದು, ಚರ್ಮ ಕೆಲಸ ಮಾಡೋರು ಇರ್ಬೋದು, ಶಿಂಪಿಗರಿರ್ಬೋದು, ವೃತ್ತಿ ಆಧಾರಿತವಾದಂಥ ಪಟ್ಟಿ ಇದೆ ಅದು. ಆದ್ದರಿಂದ ಭಾಳಷ್ಟು ಮಂದಿ ಅಲ್ಲಿ ಸೇರಿಕೊಂಡಿದ್ದಾರೆ. ಬಟ್ ಏನಾಗುತ್ತೆ ಅಂದರೆ ಈಗ ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗನೂ ಸಹಿತ ಮೊದಲೇನಿತ್ತು, ಅನ್ಟಚಬಿಲಿಟಿ ವಾಸ್ ದ ಟೆಸ್ಟ್ ಟು ಇನ್ಕ್ಲೂಡ್ ಇನ್ ದಿ ಶೆಡ್ಯೂಲ್ಡ್ ಕಾಸ್ಟ್. ಬಟ್ ಈಗೇನಾಗಿದೆ, ಏರಿಯಾ ರೆಸ್ಟ್ರಿಕ್ಷನ್ ತೆಗೆದ ಮೇಲೆ ಭಾಳಷ್ಟು ಟಚಬಲ್ ಕಾಸ್ಟ್ಸು ಒಳಗಡೆ ಬಂದಿದ್ದಾವೆ. ಅದೇ ಪ್ರಕಾರ ನಮ್ಮ ಸಮಾಜದ ಒಂದು ಭಾಗ ಸಹಿತ ನೋ ಇಟ್ ಇಸ್ ಪಾರ್ಟ್ ಆಫ್ ದಿ SC. ಹೀಗಾಗಿ ನೋಡೋಣ, ಇದು ಈಗ ಇದೇ ಫಿಗರ್ಗಳನ್ನು ಇಟ್ಕೊಂಡು ಅವರು SC ರಿಸರ್ವೇಷನ್ನು, ST ರಿಸರ್ವೇಷನ್ ಹೆಚ್ಚು ಮಾಡಿದರೆ, BC ರಿಸರ್ವೇಷನ್ ಹೆಚ್ಚು ಮಾಡಿದರೆ, ಈಗ ಆ ಪಟ್ಟಿಯಲ್ಲಿರುವವರಿಗೆ ನಿರಾತಂಕವಾಗಿ, ಯಾಕೆಂದರೆ ತಾಲೂಕು ಶೆಡ್ಯೂಲ್ ಇದ್ದಾವೆ, ವಿಲೇಜ್ ಶೆಡ್ಯೂಲ್ ಇದ್ದಾವೆ, ಡಿಸ್ಟ್ರಿಕ್ಟ್ ಶೆಡ್ಯೂಲ್ ಇದ್ದಾವೆ, ಪ್ರತಿಯೊಬ್ಬ ಮನುಷ್ಯನ ಪರ್ಟಿಕ್ಯುಲರ್ಸ್ ಇರುತ್ತೆ. ಅದ್ರ ಪ್ರಕಾರ ಅವರೆಲ್ಲರಿಗೂ ಬ್ಯಾಕ್ವರ್ಡ್ ಕ್ಲಾಸು SC ST ಸರ್ಟಿಫಿಕೇಟ್ಗಳನ್ನು ಕೊಡಲಿ, ಆಮೇಲೆ ಮುಂದೆ ನೋಡೋಣ. ಸರ್, ಕೊನೆಯದಾಗಿ ಸರ್, ಈಗ 17ನೇ ತಾರೀಕು ಸಚಿವ ಸಂಪುಟದ ಮುಂದೆ ಈ ವಿಚಾರಗಳನ್ನ ಬರೋದಕ್ಕೂ ಮೊದಲು
ತಾವು ತಮ್ಮ ಈಗ ಯಾರು ಸಚಿವರಿದ್ದಾರೆ, ತಮ್ಮ ಸಮಾಜದ ಸಚಿವರುಗಳಿದ್ದಾರೆ, ಅವ್ರನ್ನ ಕರೆದು ಇದನ್ನು ಒಪ್ಕೋಬಾರ್ದು ಅಂತೇಳಿ ಒಂದು ನಿರ್ಣಯವನ್ನು ಏನಾದರೂ ಪಾಸ್ ಮಾಡ್ತೀರಾ? ನಾವೇನು ಒಪ್ಕೋಬಾರ್ದು ಅಂತ ನಿರ್ಣಯ ಪಾಸ್ ಮಾಡುವ ಅವಶ್ಯಕತೆ ಇಲ್ಲ. ಒಪ್ಕೋಬಾರ್ದು ಅಂತ ಅವರೇ ನಿರ್ಣಯ ತಗೊಂಡಿದ್ದಾರೆ 28ನೇ ಅಕ್ಟೋಬರ್ 2024ಕ್ಕೆ. ಅವ್ರು ಯಾರೂ ತಮ್ಮ ನಿರ್ಣಯವನ್ನು ಚೇಂಜ್ ಮಾಡೋದಿಲ್ಲ. ಆದ್ದರಿಂದ ಒಪ್ಕೋಬಾರ್ದು ಅಂತ ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ವೀರಶೈವ ಮಹಾಸಭಾ ಇದನ್ನು ಖಂಡಿಸ್ತದೆ, ಇಲ್ಲ ಇದು ಸರಿ ಇಲ್ಲ ಅಂತೇಳಿ ಇಲ್ಲ, ಅವರೇ ತೀರ್ಮಾನ ತಗೊಂಡಿದ್ದಾರೆ. ಈಗ ವೀರಶೈವ ಮಹಾಸಭೆ ಏಕಪಕ್ಷವಾಗಿ ತೀರ್ಮಾನ ತಗೊಂಡಿಲ್ಲ. ಸಮಾಜದ ಎಲ್ಲ ಶಾಸಕರನ್ನು, ಲೋಕಸಭಾ ಸದಸ್ಯರನ್ನು, ಮಂತ್ರಿಗಳನ್ನು, ಹಿರಿಯರನ್ನು ಎಲ್ಲರನ್ನು ಕರೆಸಿ ಅವರು ತೆಗೆದುಕೊಂಡಂಥ ತೀರ್ಮಾನ ಏನಪ್ಪ ಅಂದರೆ ಕಾಂತರಾಜು ಆಯೋಗದ ವರದಿಯನ್ನು ನಾವು ಒಪ್ಪೋದಿಲ್ಲ, ಇದರಿಂದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗುತ್ತೆ. ಅವರು ತೆಗೆದುಕೊಂಡಂಥ ನಿರ್ಣಯವನ್ನು ಮಹಾಸಭೆ ಒಪ್ಪಿ ಜಾರಿಗೆ ತಂದಿದೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಮಾನ್ಯ ಶಂಕರ್ ಬಿದ್ರಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.